ಬಹುದಿನಗಳ ಬೇಡಿಕೆಯಾದ ಸಿದ್ದಾಪುರ ತಾಲೂಕಿನ ಅಗ್ನಿಶಾಮಕ ಠಾಣೆಗೆ ನೂತನ ವಾಹನ ಸರ್ಕಾರದಿಂದ ನೀಡಲಾಗಿದ್ದು, ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಂಗಳವಾರ ವಾಹನಕ್ಕೆ ಚಾಲನೆ ನೀಡಿದರು. ಸಿದ್ದಾಪುರ ಅಗ್ನಿಶಾಮಕ ಠಾಣೆಯ ವಾಹನ ಹಳೆಯದಾಗಿ ತಾತ್ಕಾಲಿಕವಾಗಿ ಕಡಿಮೆ ನೀರಿನ ಸಾಮರ್ಥ್ಯದ ವಾಹನವನ್ನು ನೀಡಲಾಗಿತ್ತು. ಇದರಿಂದ ದೊಡ್ಡ ಬೆಂಕಿ ಅವಘಡ ಸಂಭವಿಸಿದಾಗ ತೀರಾ ಸಮಸ್ಯೆಯಾಗುತ್ತಿದ್ದು, ಇದನ್ನು ಮನಗಂಡ ಶಾಸಕ ಭೀಮಣ್ಣ ನಾಯ್ಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಹೊಸ ವಾಹನ ಮಂಜೂರಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದು, ಮಂಗಳವಾರ ಸಿದ್ದಾಪುರದ ತಾಲೂಕಾ ಆಡಳಿತ ಸೌಧದ ಎದುರು ನೂತನ ವಾಹನಕ್ಕೆ ಪೂಜೆ ಸಲ್ಲಿಸಿ ಚಾಲನೆಯನ್ನು ನೀಡಿದರು. ನಂತರ ಶಾಸಕರೇ ವಾಹನದ ಸಾರಥಿಯಾಗಿ ಚಲಾಯಿಸಿ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ತಹಶೀಲ್ದಾರ್ ಎಂಆರ್ ಕುಲಕರ್ಣಿ, ಅಗ್ನಿಶಾಮಕ ಠಾಣೆಯ ಸುಬ್ರಹ್ಮಣ್ಯ ಭಟ್, ಸಿಪಿಐ ಜೆಬಿ ಸೀತಾರಾಮ್, ಕಾಂಗ್ರೆಸ್ ಪ್ರಮುಖರು ಉಪಸ್ಥಿತರಿದ್ದರು. ಆಗಬಾರ್ದು ಅಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಅವ್ರಿಗೆ ಅಗ್ನಿ ಶಾಮಕ ದಳ ಏನಿದೆಯೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತು ಒದಗಿಸಲೇಬೇಕಾಗುತ್ತೆ. ಈ ಸುಮಾರು 2.5 ವರ್ಷದಿಂದ ಬಸ್ ಇಲ್ಲಾಗಿತ್ತು. ಆ ಸಣ್ಣ ಬಸ್ 500 ಕೆಜಿ ಸಣ್ಣ ವಾಹನಕ್ಕೆ ಅದು ಸಾಲದು. ಭಾಳಷ್ಟು ಜನರು ಬೇಡಿಕೆನೇ ಇತ್ತು, ಹೊಸ ವಾಹನ ಬೇಕು, ದೊಡ್ಡ ವಾಹನ ಬೇಕು ಅನ್ನೋದು ಮನವಿಯಲ್ಲಿತ್ತು. ಆ ರೀತಿ ಸುಮಾರು 1 ಕೋಟಿಗೂ ಹೆಚ್ಚಿನ ಮೊತ್ತದ ಒಂದು ಜನ ವಾಹನ ಇವತ್ತು ನಮ್ಮ ಸಿದ್ದಾಪುರ ಮುಖಾಂತರ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಎಲ್ಲೇ ಅವಘಡ ಆದರೂ ಕೂಡ ನಮ್ಮ ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಯೂ ಕೂಡ ಭಾಳ ನೋವಿತ್ತು. ಅವರಿಗೂ ಕೂಡ ಏನಾದರೂ ಅಡ್ಡ ಅವಘಡ ಆದರೆ ನಮ್ಮ ಹತ್ರ ವೆಹಿಕಲ್ ಇಲ್ಲ, ಹೇಗಪ್ಪ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳೋದಿತ್ತು. ಇವತ್ತು ನೋಡಿದಾಗ ಅವ್ರು ಬಂದು ಅವ್ರ ಮುಖದಲ್ಲಿ ಕೂಡ ಒಂಥರ ನಗು ಬಂದಿದೆ. ಇವತ್ತು ನಮ್ಮ ತಹಸೀಲ್ದಾರ್ ಇದರಿಗೆ, ನಮ್ಮ ಸಿಪಿಐ ಇದರಿಗೆ, ನಮ್ಮ ಸಾರ್ವಜನಿಕರು ಎಲ್ಲರ ಮುಖದಲ್ಲಿ ಕೂಡ ಒಂದು ನಗು ಮುಖವನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಸರ್ಕಾರದಿಂದ ಅನೇಕ ಇಲಾಖೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಅಗ್ನಿಶಾಮಕ ದಳ ಅದರ ವ್ಯಾಪ್ತಿ ಬಹಳ ಅರ್ಥಪೂರ್ವವಾಗಿರುವಂಥ ಅಂಥ ಒಂದು ಅರ್ಥಪೂರ್ವವಾಗಿರ್ತಕ್ಕಂಥ ಇಲಾಖೆಗೆ ಅವ್ರಿಗೆ ಸರಿಯಾದ ರೀತಿಯ ಒಂದು ವಾಹನ ಉಪಕರಣ ಇಲ್ಲ ಅಂತಂದರೆ ಅಂಥ ಒಂದು ಅವಘಡನ ತಪ್ಪಿಸೋಕ್ಕಾಗಲ್ಲ. ಅಂಥ ಒಂದು ಅವಘಡನ ತಪ್ಪಿಸಬೇಕು ಅಂತ ವಿಚಾರದ ಬಗ್ಗೆ ನಮ್ಮ ಸರ್ಕಾರ ಕೊಟ್ಟಿದೆಯೋ, ಸರ್ಕಾರಕ್ಕೆ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಪರಮೇಶ್ ಅವರು ಕೂಡ ನಮ್ಮ ಸಿದ್ದಾಪುರ ತಾಲೂಕಿನ ಸಮಸ್ತ ಜನರ ಪರವಾಗಿ, ಇಲಾಖೆಯ ಪರವಾಗಿ ನಾನು ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಮಾಡಿದ್ದೇನೆ. ಅವುಗಳನ್ನು ನಾವು ಯಾರೂ ಕೂಡ ಅಪೇಕ್ಷೆ ಪಡುವಂಥದ್ದಲ್ಲ, ಆದರೆ ಅದು ಅಚಾನಕ ಆಗುವಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳು ಕೂಡ ಏನೇ ತುರ್ತು ಕರೆ ಬಂದಾಗ ತಕ್ಷಣ ಹೋಗಿ ಅಲ್ಲಿ ರೆಸ್ಪಾನ್ಸ್ ಕೆಲಸ ಮುಂದೆ ಮಾಡಿದ್ರೀಗ ಮುಂದೆ ಮಾಡ್ತೀರನ್ನ ವಿಶ್ವಾಸ ಪಡಿಸಿ ಮತ್ತೊಮ್ಮೆ ಸರ್ಕಾರಕ್ಕೆ ಕಟ್ಟಡ ಅಂತ ಹೇಳಿ ಕಟ್ಟಡಕ್ಕೂ ಕೂಡ ನಾನು ಅದು ನೋಡಿ ಜಾಗ ನೋಡಿ ಅದು ಹಣವನ್ನು ಕೊಟ್ಟಿದ್ದಾರೆ. ಕೆಲಸ ಒಟ್ಟಿನಲ್ಲಿ ಯಾವುದೇ ರೀತಿಯ ಈ ಭಾಗದಲ್ಲಿ ಯಾವುದೇ ರೀತಿಯ ಅನಾಹುತ ಆಗಬಾರ್ದು. ಅನಾಹುತ ಆದ ತಕ್ಷಣ ಬರೀ ಇಲಾಖೆ ಒಂದೇ ಅಂತಲ್ಲ, ಸಾರ್ವಜನಿಕರು ಎಲ್ಲರೂ ಸೇರಿ ಅದಕ್ಕೆ ಸಹಕರಿಸಿದಾಗ ತಕ್ಷಣ ಅದನ್ನು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆಫೀಸಿ ಎಷ್ಟು ಕೋಟಿ ರೂಪಾಯಿ ಇದು 6,000 ನೀರಿನ ಕೆಪಾಸಿಟಿ ಇರುವಂಥದ್ದು. ಈಗಾಗಲೇ ತಾವು ನೋಡಿದ್ರೀಗ ಎಷ್ಟು ಎತ್ತರಕ್ಕೆ ನೀರು ಹೋಗುತ್ತೆ ಮಾಡುತ್ತೆ ಅನ್ನೋದನ್ನು, ಮತ್ತು 6,000 ಕೆಪಾಸಿಟಿ ಮತ್ತು 1 ಕೋಟಿಗೂ ಹೆಚ್ಚು ಹಣ ಬೆಲೆಬಾರ್ದು. 2-3 ಮಾಡಿ ಇನ್ನು ಕೋರ್ಸ್ಪಟ್ಟಕ್ಕೆ ಜಾಸ್ತಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.